ಅವ್ರನ್ನ ಮೊದಲು ಭೇಟಿ ಮಾಡಿದಾಗ, ಅಂದರೆ ನೀವು ಭೇಟಿ ಮಾಡಿ ನೀವೇ ಕೂಡ ಏನು ಫಿಲಿಮ್ ಇನ್ಸ್ಟಿಟ್ಯೂಟ್ಗೆ ಕಳಿಸಿದ್ದು ಅಂತ, ಅದು ನೆನಪಾಕೋದು ಅದು ಯಾವ ರೀತಿ ಸರ್? ಅದು ಯಾಕೆ ನೆನಪಾಗಲ್ಲ? ನಮ್ಮ ಮಕ್ಕಳನ್ನ ಬೆಳೆಸಿ ನಮ್ಗೆ ನೆನಪಾಗಲ್ವೇನ್ರಿ? ರಾಜಾಜಿನಗರದಲ್ಲಿ ನಮ್ಮ ಮನೆ ಇದ್ದಾಗ ಆ ತಾಯಿ ತೂಗುದೀಪ ಮೀನಾ ಅವರು ಬಂದರು. ತಾಯಿ ಮಗ ಇಬ್ಬರು ಬಂದರು. ಅಷ್ಟೊತ್ತು ತೂಗುದೀಪ ಇರಲಿಲ್ಲ, ಹೋಗ್ಬಿಟ್ಟಿದ್ರು. ಬಂದು ಅಪ್ಪಾಜಿಗೆ ನನ್ನ ಮಗ ಒಂದು ಪೈಜಾಮ ಹಾಕ್ಕೊಂಡು ಬಂದ. ಅವನ ನಯ ವಿನಯ ನೋಡಿ ತುಂಬ ಖುಷಿ ಆಯಿತು. ಒಳ್ಳೆ ದರ್ಶನ್, ಅವನು ಒಳ್ಳೆ ಬಾಡಿ ಚೆನ್ನಾಗಿತ್ತು. ನೀನು ಒಳ್ಳೆ ಹೀರೋ ಆಗ್ತಿ ಕಣೋ, ಒಂದು ಕೆಲಸ ಮಾಡೋ, ನೀನು ಮೊದಲು ಮಡ್ರಾಸ್ಗೆ ಹೋಗು, ಫಿಲಮ್ ಇನ್ಸ್ಟಿಟ್ಯೂಟ್ಗೆ ಹೋಗ್ಬಿಟ್ಟು ಅಲ್ಲಿ ಮುಗಿಸ್ಕೊಂಡು ಬಾ, ಟ್ರೈನಿಂಗ್ ಮುಗಿಸ್ಕೊಂಡು ಬಾ, ಆಮೇಲೆ ನಿಂಗೆ ಒಳ್ಳೆಯದಾಗುತ್ತೆ. ಹೆಂಗಪ್ಪಾಜಿ ಅಂದ. ಏನು ಮಾಡಬೇಡ ಅಂತ ತಕ್ಷಣ ಅಲ್ಲಿಂದ ಅಮೃತಮ್ ಇದು ಮಡ್ರಾಸ್ ಫಿಲಮ್ ಇನ್ಸ್ಟಿಟ್ಯೂಟ್ ಅವರೇ ನೋಡ್ಕೊತಾಯಿದ್ರು. ಅವ್ರಿಗೆ ಫೋನ್ ಮಾಡಿದೆ, ಕಳಿಸಿ ಅಣಪಕ್ಕ ಚೆನ್ನಾಗಿ ಸರ್ ಅಂದರು. ತಕ್ಷಣ ಅವ್ನಿಗೆ ಹೌದೆ, ನೀನು ಹೋಗು ನೀನು ಅಂತ ಹೋಗಿ ಅಲ್ಲಿ ಟ್ರೈನಿಂಗ್ ಮಾಡಿ ಉದಯಶಂಕರ್ ಮನೇಲಿ ಇಟ್ಕೊಂಡಿದ್ದರು. ನಮ್ಮ ದತ್ತು, ನಮ್ಮ ಗುರುದತ್ತು ಇವರೆಲ್ಲ ಜೊತೆಯಲ್ಲಿ ಇದ್ದರು. ಅಲ್ಲಿ ಮುಗಿಸ್ಕೊಂಡು ಬಂದ ಮೇಲೆ ಅವನಿಗೆ ಅದೃಷ್ಟ ಕೊಲಾಯಿಸ್ತು, ನಡ್ಕೊಂಡು ಹೋಯಿತು. ಅದನ್ನು ಅದೃಷ್ಟ ಬಂದಾಗ ನಾನು ಹೇಳಿದ್ನಲ್ಲ, ಅದೃಷ್ಟ ಬಂದಾಗ ತಗ್ಗಿ ಬಗ್ಗೆ ಬೆಳೆದಿದ್ರೆ ಇದೆಲ್ಲ ಆಗ್ತಿರ್ಲಿಲ್ಲ. ಒಳ್ಳೆ ಕಡೆ ಮದುವೆ ಆಗಿತ್ತು ಆತನಿಗೆ. ಮದುವೆ ಆದಾಗಲೂ ಕೂಡ ಪಾಪ ಹುಡುಗಿ ವಿಜಯಲಕ್ಷ್ಮಿ ಒಳ್ಳೆ ಹೆಂಗಸೆ ಅಮ್ಮ. ಮಧ್ಯದಲ್ಲಿ ಏನೋ ಯಾರು ತೋರಿದ್ರೆ ಏನೋ ಗೊತ್ತಿಲ್ಲ, ಇಲ್ಲ ಅವನ ಗ್ರಾಚಾರನೋ ಏನೋ ಗೊತ್ತಿಲ್ಲ. ಈ ಥರ ನಾನು ನೋಡ್ತಾಯಿದ್ರಿ ಎಂಬುದು ಟಿ ವಿನಲ್ಲಿ. ಅದು ಆಗಬಾರ್ದಾಗಿತ್ತು, ಆಗೋಗಿದೆ. ಅದನ್ನು ಬಿಡುಗಡೆ ಬರಲಿ ಅಂತ ಹೇಳಿ ನಾನು ಭಗವಂತನ ಕೇಳ್ಕೊತೀನಿ, ಒಳ್ಳೇದಾಗಲಿ. ಮುಂದೆ ಆದರೂ ಕೂಡ ಒಳ್ಳೆ ನಡವಳಿಕೆ ಕಲ್ತ್ಕೊಂಡು ಮುಂದೆ ಹೋಗಲಿ, ಚಿತ್ರರಂಗ ಬೆಳೀಲಿ, ಉಳ್ಕೊಳ್ಳಿ ಅಂತ ಹೇಳಿ ನಾನು ಆಶಿಸ್ತೀನಪ್ಪ. ಸರ್, ತೂಗುದೀಪ ಶ್ರೀನಿವಾಸ್ ಅವರು ಕೂಡ ತಮ್ಮ ಒಂದು ಕುಟುಂಬಕ್ಕೆ, ಅಂದರೆ ತಮ್ಮ ಮತ್ತು ತಮ್ಮ ಭಾವ ಅವರ ಕುಟುಂಬ, ರಾಜ್ಕುಮಾರ್ ಕುಟುಂಬಕ್ಕೆ ಭಾಳ ಆತ್ಮೀಯರಾಗಿದ್ದರು. ಎಲ್ಲನೂ ಕೂಡ ಚೆನ್ನಾಗಿ ಮಾತಾಡಿಸುವಂಥದ್ದು. ಸೊ ಇವರು ರಾಜ್ಕುಮಾರ್ ಅವ್ರ ಮನೆಗೆ ಸಹಾಯ ಮಾಡಿದಕ್ಕೋಸ್ಕರ ಮನೆ ಕಟ್ಟೋಕೆ ಅವ್ರ ಹೆಸರನ್ನು ಇಟ್ಟಿದ್ದು. ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಅಂದರೆ ಈ ರೀತಿ ಒಂದು ಸಂಬಂಧ, ಈ ರೀತಿ ಆತ್ಮೀಯತೆ ಇತ್ತು, ಅದು ನಮ್ಮ ಯಾವ ರೀತಿ ನೋಡ್ತಿರೋದು? ನಾನು ಆವಾಗಲೇ ಹೇಳಿದ್ನಲ್ಲ, ಇವರೇ ಸಂಬಂಧಕ್ಕೆ ಬೆಲೆ ಇತ್ತು ರೀ, ಗೌರವ ಇತ್ತು ರೀ, ಹಿರಿತನಕ್ಕೆ ಬೆಲೆ ಇತ್ತು. ತೂಗುದೀಪ ಶ್ರೀನಿವಾಸ್ ಅವರು ಕೆಲಸ ಇದ್ದರೆ ಮಾತ್ರ ಮನೇಲಿರ್ತಿದ್ರು. ಇಲ್ಲ ಅಂದರೆ ನಮ್ಮ ಮನೆಗೆ ಬಂದುಬಿಡೋರು. ಪುಡಂಬಾಕಮ್ಮಲ್ಲಿ ನಮ್ಮ ಮನೆ ಇತ್ತು. ಅಲ್ಲಿ ಬಂದರೆ ನಮ್ಮ ಕಾರ್ಶಿ ನನ್ನ ತಮ್ಮ ಶ್ರೀನಿವಾಸ್ ಅವರೆಲ್ಲ ಕೂತ್ಕೊಂಡು ಮಾತಾಡ್ತಾ ಕೂತಿರು. ಅಲ್ಲೇ ಊಟ ಮಾಡ್ಕೊಳ್ಳೋರು, ತಿನ್ನಿದ್ದವರು, ಶೂಟಿಂಗ್ ಇದ್ದರೆ ಹೋಗೋರು, ಇಲ್ಲ ಅಂದರೆ ಅಲ್ಲಿದ್ದರು ಸಾಯಂಕಾಲ ಮನೆಗೆ ಹೋಗೋರು. ಅದು ಬಾಂಧವ್ಯ ಹಂಗಿತ್ತು ರೀ. ಒಬ್ಬರಿಗೊಬ್ಬರಿಗೆ ಅರ್ಥ ಮಾಡ್ಕೋಬೇಕು, ಒಬ್ಬರ ಕಷ್ಟಕ್ಕೊಬ್ಬರು ಆಗಬೇಕು. ಒಂದು ಸಾರಿ ಒಂದು ಕೆಲಸ ಆಯಿತು, ಪ್ರೇಮದ ಕಾಣಿಕೆ ಶೂಟಿಂಗು. ಆ ಶೂಟಿಂಗ್ ಟೈಮ್ನಲ್ಲಿ ತೂಗುದೀಪನು ಇದ್ದರು. ತೂಗುದೀಪನಿಗೆ ಚಾನ್ಸ್ ಇರಲಿಲ್ಲ. ಡೈರೆಕ್ಟ್ರು ಸೋಮಶೇಖರು, ಯಾಕೆ ತೂಗುದೀಪ ಅವ್ರು ಬಂದಿಲ್ಲ ಅಂತ. ಅಣ್ಣ ಅವ್ರಿಗೆ ಯಾವುದು ಪಾತ್ರ ಇಲ್ಲ ಅಣ್ಣ ಇಲ್ಲಿ. ಅದು ನಾವು ಕಥೆ ಎಲ್ಲ ಕೇಳಿ ಆ ಪಾತ್ರ ಮಾಡ್ಬೋದಲ್ಲ, ಯಾಕೆ ಮಾಡೋಕ್ಕಲ್ಲ ಅಣ್ಣ, ಅವರು ಖಳನಾಯಕರು, ಅದು ಒಂಥರ ಅದು ಸೋಷಿಯಲ್ ಅವ್ರು ಮಾಡ್ತಾರೆ, ಅವ್ರು ಕಲಾವಿದರು ಗೊತ್ತಿಲ್ಲ, ಮಾಡ್ತಾರೆ, ಹಾಕ್ರಿ ಅವ್ರನ್ನ ಹಂಗೆ ಹೀಗೆ. ಅದು ರಾಜ್ಕುಮಾರ್ ನಮ್ಮ ಜೊತೆಲಿದ್ದಾಗ ಜೊತೆಲಿರೋನು ಕೂಡ ಬೆಳೆಸ್ಕೊಂಡು ಹೋಗೋದಿಲ್ಲ, ಅದು ರಾಜ್ಕುಮಾರ್ ಯಾವಾಗಲೂ ಕೂಡ ಅವ್ರ ಸಿನಿಮಾದಲ್ಲಿ ನೋಡಿರ್ಬೇಕು ನೀವು. ಅವ್ರ ಸಿನಿಮಾ ಪಾರ್ಟ್ ಮಾಡ್ಬೇಕಾದ್ರೆ ಅವ್ರಿಗೆ ಹಳೆ ಕಲಾವಿದರು ಯಾರಿದ್ದು ಅವ್ರನ್ನೆಲ್ಲ ಹುಡುಕಿ ಕರೆಸಿ ಪಾರ್ಟ್ ಹಾಕ್ತಾಯಿದ್ರು. ಅದು ರಾಜ್ಕುಮಾರ್. ಯಾಕೆ ಅವ್ರಿಗೆ ನ್ಯಾಯ ಚಾನ್ಸ್ ಕೊಡ್ತಾರಪ್ಪ, ಬೇಡ ಕರೀರಿ ಅವ್ರನ್ನೆಲ್ಲ, ಹಾಕಿ ಆ ಪಾತ್ರನ. ಇದು ರಾಜ್ಕುಮಾರ್. ಸರ್, ತೂಗುದೀಪ್ ಅವರು ಕೂಡ ಎಲ್ಲರ ಜೊತೆ ಕೂಡ ತುಂಬ ಆತ್ಮೀಯವಾಗಿ, ತುಂಬ ಗೌರವ ಕೊಟ್ಕೊಂಡು ಈ ರೀತಿ ಇರ್ತಾರೆ ಸರ್. ಅವರು ನೆಟ್ಕೊಳ್ತಾ ಇದ್ದ ರೀತಿಯನ್ನು ನೀವು ಹೇಳೋದಾದ್ರೆ ಯಾವ ರೀತಿ ಸರ್ ನೀವು ನೋಡಿದ್ದೆ ತೂಗುದೀಪ ಶ್ರೀನಿವಾಸ್ ಅವ್ರದ್ದು? ಸಿನಿಮಾದಲ್ಲಿ ಮಾತ್ರ ವಿಲನ್ ಆಗಿದ್ದರೆ ವಿನಃ ನಿಜ ಜೀವನದಲ್ಲಿ ಅವ್ರ ಹೃದಯ, ಆ ಮಲ್ಗೆ ಹೂವಿನಂಥ ಹೃದಯ, ಅಷ್ಟೇ ಹೃದಯ ಎಲ್ಲರನ್ನೂ ಪ್ರೀತಿಸ್ತಾಯಿದ್ರು. ಅಂಥ ದೊಡ್ಡ ಮನುಷ್ಯ ರೀ ಶ್ರೀನಿವಾಸ್ ಅವರು. ಶ್ರೀನಿವಾಸ್ ಅವ್ರು ಹಾಕ್ಕೊಳ್ಳಿ, ಮೇಡಮ್ ಆಗಲಿ, ಎಲ್ಲರೂ ತುಂಬ ದೊಡ್ಡ ವ್ಯಕ್ತಿಗಳಾಗಿದ್ದರು. ಅದಕ್ಕೋಸ್ಕರ ತೂಗುದೀಪ ಶ್ರೀನಿವಾಸರ ಆ ಥರ ಬೆಳೆಗೆ ಅನುಕೂಲ ಆಯಿತು. ನಾವು ಕೂಡ ಮರೆಯೋಕ್ಕಾಗಲ್ಲ. ಅವ್ರು ಮದ್ರಾಸ್ಲಿದ್ದರು ಕೂಡ ಎಷ್ಟೋ ಸರಿ ನಿಮ್ಮ ಹಾಸ್ಪಿಟ್ಲಿಗೆ ಸೇರಿಕೊಂಡಾಗ ನಾನು ಬೆಂಗಳೂರಿನಲ್ಲಿ ಅಲ್ಲಿಂದ ಫೋನ್ ಮಾಡಿ ಮೀನವ್ರಿಗೆ ಫೋನ್ ಮಾಡಿ ಮೀನವ್ರಿಗೆ ಹೇಳೋರು, ಏನು ಹೋಗಿ ಊಟ ತಗೊಂಡು ಕೊಟ್ಬಾ ಹಾಸ್ಪಿಟ್ಲಿಗೆ ಅಂತ. ನಮ್ಮ ತಂದೆಯವ್ರು ಸೇರ್ಕೊಂಡಾಗ ಆಸ್ಪತ್ರೆಗೆ, ನಮ್ಮ ತಂದೆ ಹಾಸ್ಪಿಟ್ಲ್ ಇದ್ದಾಗ ತೂಗುದೀಪವ್ರು ಫೋನ್ ಮಾಡೋರು, ಅಪ್ಪಾಜಿ ತಾತ ಅವರು ಹಾಸ್ಪಿಟ್ಲಿದ್ದಾರೆ, ಅವ್ರ ಮನೆಯಿಂದ ನಮ್ಗೆ ಊಟ ಬರೋದು. ಇದು ಯಾರು ಮಾಡ್ತಾರೆ? ಇದೆಲ್ಲ ಮನುಷ್ಯತ್ವಕ್ಕೆ, ಸಂಬಂಧಕ್ಕೆ ಬೆಲೆ ಇತ್ತು ರೀ ಅದೆಲ್ಲ ಅವಾಗ. ಅದಂತೂ ನಿಜ. ಅದು ಆ ಸಂಬಂಧನೇ ಇವತ್ತು ನಮ್ಮನೆ ಇಷ್ಟೊತ್ತು ನಾವು ಮಾತಾಡ್ಬೇಕಾದ್ರೆ ಯಾಕೆ ಮಾತಾಡಬೇಕಿದೆ ಎಲ್ಲನೂ ಅಲ್ವಾ? ಸಂಬಂಧಕ್ಕೆ ಬೆಲೆ ಇತ್ತು, ಗೌರವ ಇತ್ತು.
ಸರ್ ಈಗ ದರ್ಶನ್ ನೀವು ಇನ್ಸ್ಟಿಟ್ಯೂಟಿಗೆ ಕಳಿಸಿದ ನಂತರ ಮತ್ತೆ ವಾಪಸ್ ಬಂದರು, ಮತ್ತೆ ತಮ್ಮ ಹತ್ರ ಕೂಡ ಎಲ್ಲ ಸಂಪರ್ಕ ಆ ಥರದ್ದು ಏನಾದರೂ ಕೂಡ ಇತ್ತಾ? ಇತ್ತು, ಬರೋರು ಸಿಕ್ಕವರು ಮಾತಾಡ್ತಿದ್ವಿ. ಈ ಮನೆ ಹೇಳಿದ್ನಲ್ಲ, ಈಗ ಡೆವಿಲ್ ಅನ್ನೋ ಪಿಕ್ಚರ್ ಶೂಟ್ ನನ್ನ ತಂಗಿ ಮಗನೇ ಡೈರೆಕ್ಟ್ರು, ಅವನೇ ಪ್ರೊಡ್ಯೂಸರು. ಮೂರ್ತಿ ಕರೆದು ನಾನೂ ಹೋಗಿದ್ದೆ, ಅಲ್ಲಿ ಮಶ್ ಮಾಡಿ ಬಂದೆ. ಇದು ಆಗಬಾರ್ದಾಗಿದ್ದು ಆಗೋಗಿದೆ. ಇದನ್ನು ಭಗವಂತ ಯಾವ ಥರ ದಾರಿ ತೋರಿಸ್ತಾನೋ ನೋಡೋಣ. ಅವ್ರಿಗೂ ಒಳ್ಳೇದಾಗಲಿ, ನಿರ್ಮಾಪಕರಿಗೆ ಒಳ್ಳೇದಾಗಲಿ, ಚಿತ್ರರಂಗಕ್ಕೆ ಒಳ್ಳೇದಾಗಲಿ ಅಂತ ನಾನು ಹಾರೈಸ್ತೀನಿ. ಸರ್ ಈಗ ಮುಂದೆ ಈ ರೀತಿ ಹೀರೋಗಾದಾಗ ಈಗ ಅವ್ರು ಜೈಲಿಗೆ ಹೋಗಿರೋದು ಮುಂದೆ ಕನ್ವಿಕ್ಷನ್ ಆಗುತ್ತೋ ಇಲ್ವೋ ಎಲ್ಲ ವಿಚಾರಣೆ ಎಲ್ಲ ಕೂಡ ನಂತರ ಆಗುತ್ತೆ ಒಂದು ಭಾಗ. ಚಿತ್ರರಂಗಕ್ಕೆ ಒಂದು ರೀತಿ ಕಪ್ಪು ಚುಕ್ಕಿ ಥರ ಅಂತ ಅನ್ಸಲ್ವ ಸರ್? ಈಗ ಸರ್ಕಾರದ ಮಟ್ಟದಲ್ಲಿ ವಿಚಾರಣೆ ನಡೀತಾ ಇದೆ. ಪೊಲೀಸ್ ಇಲಾಖೆ ಭಾಳ ಶ್ರದ್ಧೆಯಿಂದ ಇನ್ಸ್ಪೆಕ್ಷನ್ ಮಾಡ್ತಾ ಇದ್ದಾರೆ, ನಡೀತಾ ಇದೆ. ನೋಡೋಣ ಸರ್ಕಾರ ಯಾವ ಥರ ಕಾನೂನು ಯಾವ ಥರ ತಗೊಳ್ತಾರೆ ನೋಡೋಣ, ನ್ಯಾಯಾಂಗ ಏನು ಮಾಡ್ತಾರೆ ನೋಡೋಣ. ನಾವೆಲ್ಲವನ್ನು ಈಗಲೇ ನಾವು ಯಾಕೆ ಇಲ್ಲ ಡಿಸೈಡ್ ಮಾಡಿ ಹೇಳಬೇಕು ಅಲ್ವ? ಏನು ತಪ್ಪು ಆಗೋಗಿದೆ, ಆಗಬಾರ್ದಾಗಿತ್ತು ಆಗೋಗಿದೆ. ಅದನ್ನು ಹೇಗೆ ಸರ್ಕಾರ ಯಾವ ಥರ ತೀರ್ಮಾನ ಮಾಡ್ತಿರೋ ಅದು ನ್ಯಾಯಾಂಗಕ್ಕೆ ಬಿಟ್ಟಿದ್ದ ವಿಷಯ. ಪೊಲೀಸ್ ಡಿಪಾರ್ಟ್ಮೆಂಟ್ ಮಾಡ್ತಾಯಿದ್ದಾರೆ. ನಮ್ಮ ಕರ್ನಾಟಕದ ಪೊಲೀಸಲ್ಲಿ ಒಳ್ಳೆ ದಕ್ಷತೆಯಿಂದ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಸರ್ಕಾರಕ್ಕೂ ಹಾಗೇ ಇದೆ. ಅದಕ್ಕಾಗಿ ನೋಡೋಣ ಮುಂದೆ ಏನು ಅನ್ನೋದನ್ನು ನಮ್ಮ ಶ್ರೀನಿವಾಸನಿಗೆ ಬಿಟ್ಬಿಡೋಣ. ಸರ್ ತಾವು ಹಿರಿಯರು ದರ್ಶನ್ ಪದೇ ಪದೇ ಒಂದಷ್ಟು ಈ ರೀತಿ ಪ್ರಕರಣಗಳಲ್ಲಿ, ಅಂದರೆ ಈ ರೀತಿ ಅಂತಂದರೆ ಗಲಾಟೆ ಆಗಿದ್ದು ವೈಯಕ್ತಿಕ ಜೀವನದಲ್ಲಿ, ಮತ್ತೊಂದು ಕಡೆ ಹೊಡೆದಿದ್ದು, ಮತ್ತೊಂದು ಕಡೆ ನಿರ್ಮಾಪಕರಿಗೆ ಹೊಡೆದಿದ್ದು, ಸೊ ಇವೆಲ್ಲವೂ ಕೂಡ ಆದರೆ ಪದೇ ಪದೇ ರೀತಿ ಘಟನೆ ಆಗ್ತಾ ಇತ್ತಲ್ವ? ನೀವು ಬುದ್ಧಿವಾದ ಹೇಳುವಂಥದ್ದು ಆ ಥರದ್ದೇನು ಆಗಲಿಲ್ವಾ ಅಂತ ಅನ್ಸುತ್ತಾ ಅಥವಾ ಕೇಳಲಿಲ್ವಾ ಅಂತ ಅನ್ಸುತ್ತೆ ಸರ್? ಸರ್ ನಮಗೆ ನಾನು ಜಾಸ್ತಿ ಯಾರು ನಾನಾಗಿ ಯಾವತ್ತೂ ಕೂಡ ಹೋಗೋದಿಲ್ಲ. ನೀವು ಬಂದರೆ ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ ಅಷ್ಟೇ. ನಾನಾಗಿ ಯಾರ ಹತ್ರನೂ ಹೋಗಿ ಅದು ಹಾಗೆ ಹೀಗೆ ಹೇಳಲಿಕ್ಕೆ ಹೋಗಲ್ಲ. ಅದು ನಮಗೆ ನಾವು ಕಲ್ತಿದ್ದು ನಮ್ಮ ಭಾವ ರಾಜ್ಕುಮಾರ್ ಅವರಿಂದ. ಯಾವತ್ತೂ ಕೂಡ ಇನ್ನೊಬ್ಬರ ಬಗ್ಗೆ ನಾವು ಮಾತಾಡೋದಾಗಲಿ, ಇನ್ನೊಬ್ಬರ ಬಗ್ಗೆ ಹೇಳ್ಸೋದಾಗಲಿ ನಾವು ಮಾಡೋ ಕೆಲಸ ಮಾಡ್ತಿರ್ಲಿಲ್ಲ. ಈ ಸಂದರ್ಭ ಒದಗಿ ಬಂದಿದೆ, ಆಗಬಾರ್ದಾಗಿದ್ದು ಆಗೋಗಿದೆ. ಈ ತಪ್ಪು ತಿದ್ದುಕೊಂಡು ಅವ್ನು ಮುಂದೆ ಒಳ್ಳೇದಾಗಲಿ, ಅವ್ನಿಗೆ ಒಳ್ಳೆ ಬುದ್ಧಿ ಬರಲಿ ಅಂತೇಳಿ ನಾನು ವೆಂಕಟೇಶ್ವರ ಕೇಳ್ಕೊತೀನಿ. ನಿರ್ಮಾಪಕರಿಗೆ ಸಂಬಂಧಪಟ್ಟಂತ ಒಂದು ರೀತಿಯಲ್ಲಿ ಈ ಅಳಿಸಿದ್ದು ಹೊಡೆದಿದ್ದು ಎಲ್ಲ ಕೂಡ ಗೊತ್ತಿದೆ ತಮಗೆ. ಅಂದರೆ ಸಂದೇಶ್ ನಾಗರಾಜ್ ಅವೆಲ್ಲ ಗಲಾಟೆ ಆಗಿದ್ದು, ನಿರ್ಮಾಪಕರನ್ನ ಅನ್ನದಾತರು ದೇವರು ಅಂತ ತಮ್ಮ ಬಾವರು ಕರೀತಾ ಇದ್ರು. ಒಂದು ವಿಷಯ ಹೇಳ್ತೀನಿ, ನನಗೆ ಗೊತ್ತಿಲ್ಲದಿರೋ ವಿಷಯ ನಾನು ಮಾತಾಡೋಕ್ಕೆ ಹೋಗಲ್ಲ. ನನಗೆ ಎಷ್ಟು ಗೊತ್ತು ಅಷ್ಟು ಮಾತ್ರ ಹೇಳಿದ್ದೀನಿ, ಬೇರೆ ವಿಷಯ ನಾನು ಮಾತಾಡೋಕ್ಕೆ ಹೋಗಲ್ಲ. ಸರ್ ಏನು ಸಲಹೆ ಕೊಡ್ತೀರಿ ಸರ್? ಈಗ ಏನು ಸಲಹೆ ಕೊಡ್ತೀರಿ ಹಿರಿಯರಾಗಿ? ಈಗ ಅವನು ಬಂದ ಮೇಲೆ ಈ ಕಾನೂನು ಏನು ಹೇಳುತ್ತೆ, ಪೊಲೀಸ್ ಇಲಾಖೆ ಯಾವ ಥರ ನಡೆಸ್ಕೊಂಡು ಹೋಗ್ತಾರೆ. ರಿಲೀಸ್ ಆದಮೇಲೆ ನೋಡೋಣ ನಾವು ಹೇಗಾಗತ್ತೆ, ಭಗವಂತ ಯಾವ ಥರ ದಾರಿ ತೋರಿಸ್ತಾನೋ ಈ ಥರ ಹೋಗಪ್ಪ ನಿಂಗೆ ಒಳ್ಳೇದಾಗುತ್ತೆ ಕಣೆ ಅಂತ ಹೇಳೋಣ. ಅದು ತಪ್ಪೇನಂತೆ. ನಾನೇ ಏನೆಲ್ಲೂ ಈಗ ಈಗ ನ್ಯಾಯಾಂಗದಲ್ಲಿ ಇದೆ. ಅದು ಈಗ ಪೊಲೀಸ್ ಕಚೇರಿಯಲ್ಲಿ ಇದ್ದಾರೆ. ಈಗಲ್ಲ ಪೊಲೀಸ್ನವ್ರು ಡಿಸೈಡ್ ಮಾಡ್ತಾ ಇದ್ದಾರೆ ತಪ್ಪು ಯಾರ್ದು ಸರಿ ಯಾರ್ದು ಅಂತ. ಪಾಪ ನೊಂದ ಕುಟುಂಬ ಚಿತ್ರದುರ್ಗದ ಆ ಹುಡುಗ ಮೊನ್ನೆ ನಾವು ಕೂಡ ಚೇಂಬರ್ನ ಹೋಗಿ ಬಂದ್ವಿ. ನಾವು ವಾಣಿಜ್ಯ ಮಂಡಳಿಯಿಂದ ನಮ್ಮ ಅಧ್ಯಕ್ಷರು 5 ಲಕ್ಷ ರೂಪಾಯಿ ಕೊಟ್ಟರು. ಒಳ್ಳೆಯದಾಗಲಿಂದ ಅವ್ರಿಗೂ ಹಾರೈಸ್ತೀನಿ. ಆಗಬಾರ್ದಾಗಿದ್ದ ಘಟನೆ ಆಗೋಗಿದೆ. ಆಗೋಗಿರೋ ಘಟನೆ ಪುನಃ ಅದನ್ನೇ ಕೇಳಿ ಅದನ್ನೇ ಮಾಡೋದು ಏನು ಮಾಡೋಕ್ಕಾಗುತ್ತೆ ಅಲ್ವಾ? ಎಲ್ಲರಿಗೂ ಒಳ್ಳೇದಾಗಲಿ ಅಂತೇಳಿ ನಾನು ಹಾರೈಸ್ತೀನಿ. ಇಂಥ ದೊಡ್ಡ ನಟ, ಸಾಕಷ್ಟು ಫಾಲೋವರ್ಸ್ ಇದ್ದಂಥ ನಟ ಯಾಕೆ ಹಿಂಗೆ ಆಗ್ಬಿಟ್ರು ಅನ್ನೋಂಥದ್ದು ಕೂಡ ಒಂದು ಚಿಂತೆ ಕಾಡುತ್ತಲ್ವ ಸರ್? ಕ್ವಶನ್ ಮಾರ್ಕ್ ಅಷ್ಟೇ. ಅದು ಕ್ವಶನ್ ಮಾರ್ಕ್ ಅಷ್ಟೇ. ಮುಂದೆ ನೋಡೋಣ. ಅದು ಕ್ವಶನ್ ಮಾರ್ಕಾಗಿ ಉಳ್ಕೊಂಡಿದೆ. ಮುಂದೆ ಅವ್ನಿಗೆ ಒಳ್ಳೆ ಬುದ್ಧಿ ಕೊಡಲಿ ಅಂತ ನಾವು ನೀವು ಎಲ್ಲರೂ ಸೇರಿ ಶ್ರೀನಿವಾಸನ ಬೇಡ್ಕೊಳ್ಳೋಣ ಅಷ್ಟೇ. ಹಿಂದೆ ಅವ್ರ ಪತ್ನಿ ವಿಜಯಲಕ್ಷ್ಮಿ ಮೇಲೆ ಕೂಡ ಒಂದಷ್ಟು ಗಲಾಟೆ ಆಗಿ ಸ್ಟೇಷನ್ಗೆಲ್ಲ ಹೋಗಿತ್ತು, ಎಲ್ಲ ಆಗಿತ್ತು. ಅಂದರೆ ಈ ಥರದ್ದು ಹೇಳ್ತೀನಿ, ಅವೆಲ್ಲ ಪರ್ಸನಲ್, ಅವೆಲ್ಲ ಬೇಡ ನಮಗೆ. ನಮಗೇನು ಗೊತ್ತು ಇವತ್ತು ಘಟನೆ ಏನೋ ಅಷ್ಟಕ್ಕೆ ಮಾತ್ರ ಸೀಮಿತ ಆಗಿರೋಣ. ಇಲ್ಲದೆಲ್ಲ ಕೆದ್ಕೊಂಡು ಮಾಡ್ಕೊಂಡು ಹೋಗೋದು ಬೇಡ, ನಮಗೆ ಬೇಡ. ಅದು ನಾವು ಏನೀಗ ಇವತ್ತು ಹೇಳಿದ್ರಿ ಅಷ್ಟು ಸಾಕ್ತದೆ ಅಷ್ಟೇ. ಬೇರೆದೆಲ್ಲ ಬೇಡ ನಮಗೆ. ಅದು ಮಾತಾಡಬಾರ್ದು ನಾವು, ಚೆನ್ನಾಗಿರಲ್ಲ ಅದು. ಯಾವ್ದು ಗೌರವ ಸೂಚಿಸುತ್ತೆ ಅಷ್ಟು ಮಾತ್ರ ಮಾತಾಡಬೇಕೇ ವಿನಃ ಬೇರೆ ವಿಷಯ ನಮ್ಗೆ ಗೊತ್ತಿಲ್ಲದ ವಿಷಯನ ತಗೊಂಡು ನಾವು ಮಾತಾಡೋದು ಐ ಡೋಂಟ್ ಲೈಕ್ ಇಟ್. ಈಗ ಅಂದರೆ ಹೊಸ ಹೀರೋಗಳಿರ್ಬೋದು, ಹಳೆ ಹೀರೋಗಳಿರ್ಬೋದು, ನಿಮ್ಮ ಇದರಲ್ಲಿ ಯಾವ ರೀತಿ ಸಂಬಂಧ ಮನೆಗಳಲ್ಲಿ ಆ ರೀತಿ ಇರಬೇಕು, ಮತ್ತು ಆ ರೀತಿ ಒಂದು 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 ಸಲಹೆ ಯಾವ ರೀತಿ ನಿಮ್ಮ ಅಭಿಪ್ರಾಯ ಕೊಡ್ತೀವಿ ಸರ್? ಯಾಕಂದರೆ ಒಂದು ವಿಷಯ ಹೇಳ್ಬಿಡ್ತೀನಿ ಕೇಳಿ. ನಾನು ಹೇಳಿದೆ, ನಾವು ಬಂದಿರೋದು ಬೆಳೆದಿದ್ದು ಇಲ್ಲಿಂದ ರಾಜಕುಮಾರ್ ಎನ್ನುವ ಸ್ಕೂಲಿಂದ. ಆ ಸ್ಕೂಲ್ನಲ್ಲಿ ಅವ್ರು ಯಾರು ನಡ್ಕೋತಿದ್ರು ಆ ಥರ ನಡ್ಕೋಬೇಕು ನಾವು ಹೇಳ್ತೀವಿ ವಿನಃ ನಾವು ಬೇರೆ ಹೇಳಲಿಕ್ಕೆ ಏನೂ ಇಷ್ಟಪಡೋದಿಲ್ಲ ಅಷ್ಟೇ. ರಾಜ್ಕುಮಾರ್ ನಾವು ಅದೇ ದೊಡ್ಡ ಸ್ಕೂಲಲ್ಲಿ ಬೇನ್ರಿ. ರಾಜ್ಕುಮಾರ್ ನಡೆದು ಬಂದ ದಾರಿನೂ ದೊಡ್ಡ ಸ್ಕೂಲ್ ಅದು. ಅವ್ರ ನಡವಳಿಕೆ, ಅವ್ರ ಮಾತು, ಕತೆ, ಅದಕ್ಕಿಂತ ಇನ್ನೇನು ಬೇಕು ಉದಾಹರಣೆ ನಮಗೆ? ಅದನ್ನ ನೋಡ್ಕೊಂಡು ನಾವು ಬೆಳೀತಾ ಇದ್ದೀವಿ. ಅದರಿಂದ ಆ ಮೂಲಕ ಹೋಗೋಣ ನಾವು. ಬೇರೆದೆಲ್ಲ ಮಾಡ್ಕೊಂಡು ನಾವು ಯಾರು ಮಾತು ಯಾರು ಕೇಳ್ತಾರೆ ಇವತ್ತು ಹೇಳಿ ಅಲ್ವಾ? ಅದರಿಂದ ನಮಗೆ ನಮ್ಮ ರಾಜ್ಕುಮಾರ್ ಇಂಡಸ್ಟ್ರಿಗೆ ಗುರುಗಳು
ಇಂಡಸ್ಟ್ರಿ ಅವ್ರು ಹೇಳ್ದಂಗೆ ಪಾಪ ಅವರು ಎಲ್ಲವನ್ನೂ ಇವತ್ತಿನ ರಾಜಕುಮಾರ್ ಅವ್ರು ಇದ್ದು ವಿಷಯ ಇದ್ದು ಯಾಕಪ್ಪ ಹೀಗೆಲ್ಲ ಆಯಿತು ಅಂತ ಅವರು ತುಂಬ ಫೀಲ್ ಮಾಡ್ತಾಯಿದ್ರು. ಅವ್ರು ಯಾವತ್ತೂ ಕೂಡ ಒಬ್ಬರ ಬಗ್ಗೆ ಕೆಟ್ಟದಾಗಿ ಮಾತಾಡೋದಾಗಲಿ ಹೇಳ್ಸೋದಾಗಲಿ ಅವ್ರಿಗೆ ಆಗ್ತಿರಲಿಲ್ಲ, ರಾಜ್ಕುಮಾರ್ಗೆ ಆಗ್ತಿರಲಿಲ್ಲ. ಅದು ಬರಲೂ ಇಲ್ಲ, ಅವ್ರಿಗೂ ಇಲ್ಲ, ಈಗ ಅವ್ರ ಮಕ್ಳಿಗೂ ಇಲ್ಲ. ಮಕ್ಳುಗಳು ಕೂಡ ಎಲ್ಲರನ್ನು ಪ್ರೀತಿಸ್ತಾರೆ ವಿನಃ ಯಾರು ವೈಯಕ್ತಿಕ ಒಬ್ಬರ ಮೇಲೆ ದ್ವೇಷ ಸಾಧ್ಯ ನಾನು ಯಾರನ್ನೂ ಕೇಳಿಲ್ಲ. ನೀವು ಯಾರು ಕೇಳಿದರೆ ಹೇಳಿ, ನಾನು ಹೇಳ್ತೀನಿ. ಇಲ್ಲ, ನಾವು ಯಾವತ್ತೂ ಕೂಡ ಅವ್ರು ಇನ್ನೊಬ್ಬರ ಬಗ್ಗೆ ಮಾತಾಡಿದ್ದು ನಾವು ಕೇಳೇ ಇಲ್ಲ. ಇದು ಬಹುಶಃ ನಿಮಗೂ ಕೂಡ ಕಿವಿಗೆ ಬಿದ್ದಿರುತ್ತೆ. ಅಂದರೆ ರಾಜ್ಕುಮಾರ್ ಮಗನೂ ಕೂಡ ಲ್ಯಾಂಬೋರ್ಗಿನಿ ಕಾರ್ ತಗೊಂಡಿದ್ದೀನಿ, ನಾನು ಕೂಡ ಲ್ಯಾಂಬೋರ್ಗಿನಿ ಕಾರ್ ತಗೊಂಡಿದ್ದೀನಿ ಅಂತ ಹೇಳಿದಲ್ಲ. ಅಂದರೆ ಈ ರೀತಿ ಮಾತುಗಳು ಸರಿ ಅನಿಸುತ್ತೆ ಸರ್? ಅಂದರೆ ಇದೆಲ್ಲ ಅವ್ರ ಪರ್ಸನಲ್, ಇದು ನಮಗೂ ನಿಮಗೂ ಬೇಡ ಅದು ಅದೆಲ್ಲ ಪರ್ಸನಲ್ ವಿಷಯ, ನಮಗೂ ನಿಮಗೂ ಬೇಡ ಅದು. ನಾವು ಮಾತಾಡಬಾರ್ದು. ನಮ್ಗೆ ಯಾವ ಸಂಬಂಧ ಇದೆ ಅಷ್ಟು ಮಾತ್ರ ಮಾತಾಡಬೇಕೇ ವಿನಃ ನೀವು ಬಂದಿದ್ದೇನು ಅಷ್ಟೇ ಬೇಕಾ ವಿನಃ ಬೇರೆದೆಲ್ಲ ನೀವು ಕೇಳಬಾರ್ದು, ನಾನು ಹೇಳಬಾರ್ದು. ಸರ್, ಈಗ ಮುಂದೆ ಮೂವಿ ಕೂಡ ಅವ್ರು ರಿಲೀಸ್ ಆದ ನಂತರ, ಅಂದರೆ ಒಂದು ವೇಳೆ ಏನಾದರೂ ಕೂಡ ತಪ್ಪಿಲ್ಲ ಅಂತ ಏನೋ ಕೂಡ ರಿಲೀಸ್ ಆದರೆ ಅವ್ರ ಜೊತೆ ಮೂವಿ ಹೋಗುವಂಥದ್ದು, ಕನ್ನಡ ಫಿಲಮಲ್ಲಿ ಮೂವಿ ಮಾಡೋಂಥದ್ದು ಜನ ಒಪ್ತಾರೆ ಅಂತ ಅನಿಸುತ್ತೆ ಸರ್ ದರ್ಶನ್? ಅಂದರೆ ಈ ರೀತಿ ಆದಾಗ ಮುಂದೆ ಏನಾಗುತ್ತೆ ಮುಂದೆ ನೋಡೋಣ, ಮುಂದೆ ಕಾದು ನೋಡೋಣ. ಸುಮ್ಮನೆ ನಾವೆಲ್ಲರೂ ಈಗಲೇ ಯಾಕೆ ಕೇಳಬೇಕು? ಮಗು ಗಂಡಾಗುತ್ತಾ ಹೆಣ್ಣಾಗುತ್ತೆ ಅದು ಯಾರಿಗೆ ಗೊತ್ತಿದೆ? ಹುಟ್ಟಿದ ಮೇಲೆ ತಾನೇ ಗೊತ್ತಾಗೋದು. ಅದು ನಾವೇ ಹುಟ್ಟಕ್ಕೆ ಮುಂಚೆ ಕೊಬ್ಬಾಲಿ ಒಲಿಸೋದು ನಾವೇ ಹಾಕೊಳಿಸ್ಬೇಕೀಗ. ಅದು ನೀವು ಕೇಳಬಾರ್ದು, ನಾನು ಹೇಳಬಾರ್ದು. ಮುಂದೆ ತಿದ್ದುಕೊಂಡು ಹೋಗ್ಲಿ ಅಂತ ಏನಾದರೂ ಹೇಳ್ತಾರೆ ಸರ್? ಮುಂದೆ ತಿದ್ದುಕೊಂಡು ಹೋಗ್ಲಿ ಅಂತ ಏನಾದರೂ ಕೂಡ ಹೇಳ್ತಾರೆ ಇಷ್ಟೆಲ್ಲ ಆದ ನಂತರ ಘಟನೆ? ಚಿತ್ರದ ಮುಂದೆ ಒಳ್ಳೆಯದು, ಎಲ್ಲರೂ ಬಂದು ಬರ್ತಕ್ಕಂಥ ಎಲ್ಲ ಕಲಾವಿದರು ಕೂಡ ಅರ್ಥ ಮಾಡ್ಕೊಂಡು ಮುಂದುವರಿರಿ. ಚಿತ್ರ ಚೆನ್ನಾಗಿ ಬೆಳೆಯಬೇಕು. ಚಿತ್ರ ನಮ್ಗೆ ಅನ್ನ ಕೊಡ್ತಾಯಿದೆ, ಅನ್ನ ಕೊಡ್ತಾ ರಂಗಕ್ಕೆ ನಾವು ಗೌರವ ಕೊಡೋದನ್ನು ಕಲ್ತ್ಕೊಳ್ಳಿ ಅಂತ ಎಲ್ರಿಗೂ ಹೇಳ್ತೀನಿ ಅಷ್ಟೇ. ಇದು ಚಿನ್ನೇಗೌಡರ ಹೇಳಿಕೆ. ಅವ್ರು ಹೇಳ್ತಾ ಇರುವಂಥದ್ದು ಎಷ್ಟೇ ದೊಡ್ಡಕ್ಕೆ ಬೆಳೆದರೂ ಕೂಡ ಒಂದು ರೀತಿಯಲ್ಲಿ ಸೌಜನ್ಯ ಮತ್ತು ತಗ್ಗಿ ಬಗ್ಗೆ ಕೂಡ ನಡಿಬೇಕು ಅಂತ ಹೇಳಿರುವಂಥದ್ದು. ಒಂದಷ್ಟು ತಮ್ಮದೇ ಆದ ಅನುಭವದಿಂದ ಒಂದು ಸಂದೇಶ ಕೂಡ ರವಾನೆ ಮಾಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ವಿಜಯ್ ಜನರಲ್ ರಿಪಬ್ಲಿಕ್ ಟಿವಿ, ಬೆಂಗಳೂರು.